ಹಲೋ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಈ ಸಲ ಈ ವೀಕ್ನ ಹೊಸ ಡಿಸೈನಿಂದ ಹೊಸ ಕಲರ್ಸ್ಗಳ ಜೊತೆ ಶುರು ಮಾಡೋಣ. ಈ ಸಲದ್ದು ಡಿಸೈನ್ ಅಂತೂ ನನಗೆ ತುಂಬ ಎಕ್ಸೈಟಿಂಗ್ ಆಗಿತ್ತು. ಅದನ್ನು ನೀವು ಕೂಡ ನೋಡಿ ಹೇಗೆ ಇಷ್ಟ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮೂಲಕ ಪ್ಲೀಸ್ ತಿಳಿಸಿ, ಆಯಿತಾ? ಇದು ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ನನ್ನ ಅಚ್ಚುಮೆಚ್ಚಿನ ಕಲರ್ ಬೇಬಿ ಪಿಂಕ್ ಯೂಸ್ ಮಾಡಿದ್ದೀನಿ. ಅಂದರೆ ಬೇಬಿ ಪಿಂಕ್ನ ನಾನೇ ಮಾಡಿಕೊಂಡೆ. ಆ್ಯಕ್ಚುಲಿ ಕಲರ್ಸ್ಗಳನ್ನ ನಾನು ಫಸ್ಟ್ ಟೈಮಲ್ಲ ಯೂಸ್ ಮಾಡ್ತಾ ಇರೋದು. ಇದು ನನ್ನ ಹತ್ರ ಆಲ್ರೆಡಿ ನಂದು ಮಿಕ್ಸ್ ಮಾಡಿದ್ದು ಇತ್ತು. ಆಮೇಲೂ ಅದು ತುಂಬ ಪಾಟ್ ತುಂಬ ಮಿಕ್ಸ್ ಮಾಡ್ಕೊಂಡಿದ್ದರಿಂದ ನಂಗೆ ಅದನ್ನು ಬಿಸಾಡೋದಕ್ಕೆ ಮನಸ್ಸಾಗಲಿಲ್ಲ. ತುಂಬಾ ಆಲ್ಮೋಸ್ಟ್ 3/4 ಮುಕ್ಕಾಲಷ್ಟು ಇತ್ತು. ಅದನ್ನು ಹೇಗಾದರೂ ಮಾಡಿ ಯೂಸ್ ಮಾಡಿಕೊಂಡು ಇದು ಮಾಡಬೇಕು ಅಂತ ಇಷ್ಟಪಟ್ಟೆ. ಅದಕ್ಕೆ ನಾನು ಈಗ ಅದನ್ನೇ ಸೇಮ್ ಕಲರ್ಸನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಬೇಬಿ ಪಿಂಕು ಮತ್ತು ಇನ್ನೊಂದು ಯಾವುದು ಪರ್ಪಲ್ ಯೂಸ್ ಮಾಡಿದ್ದೀನಿ ಇದರಲ್ಲಿ. ಅದನ್ನು ಒಂದು ಸ್ವಲ್ಪ ಗ್ರೇಡಿಯೆಂಟಾಗಿ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಡೆಕೋ ಆರ್ಟೇ. ಆಲ್ಮೋಸ್ಟ್ ನಾನು ಈಗ ಡೆಕೋ ಆರ್ಟೇ ಯೂಸ್ ಮಾಡ್ತಾ ಇರೋದು. ಯಾಕೆ ಅಂತಂದರೆ ಅದು ನನಗೆ ಇಷ್ಟನೂ ಆಯಿತು ಡೆಕೋ ಆರ್ಟದು. ಆಮೇಲೆ ನನಗೆ ಈಸಿ ಅನ್ನಿಸ್ತು ಡೆಕೋ ಆರ್ಟು ಫೆವಿಕ್ರಿಲ್ಗಿಂತ. ಈಗ ಫೆವಿಕ್ರಿಲ್ಲಲ್ಲಿ ಮಾಡಿದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಇದು ವಾಕಿನ್ ಡಾಟು ಅದೆಲ್ಲ ಮಾಡುವಾಗ. ಇದರಲ್ಲಿ ಓಕೆ ಆ ಥರ. ಆಮೇಲೂ ಇದಂತೂ ಇದೇ ಫಸ್ಟು ನಾನು ಬರೀ ಸ್ವಿಷಸ್ ಯೂಸ್ ಮಾಡಿರೋದು. ಇಷ್ಟು ಸಲ ಬ್ರಷ್ ಸ್ಟ್ರೋಕ್ ಯೂಸ್ ಮಾಡಿಬಿಡ್ತಿದೆ. ಆದರೆ ಇದೇನೋ ಒಂಥರ ನೋಡೋಣ ಅಂತ ಆಸೆ ಆಗಿ ಮಾಡ್ತಾಯಿದ್ದೀನಿ. ಆಮೇಲೂ ಆದಷ್ಟು ಕೆಲವು ಕಡೆ ನಾನು ತಪ್ಪುಗಳು ಮಾಡಿದ್ದೀನಿ. ಅದನ್ನು ಹಾಗೆ ಮುಚ್ಚಾಕೊಂಡು ಇದನ್ನು ಕವರಪ್ ಮಾಡ್ಕೊಂಡು ಮಾಡಿರೋದು. ಯಾವಾಗಲೂ ಪರ್ಫೆಕ್ಟಾಗಿ ಅಂತ ಮಾಡೋಕ್ಕೋದ್ರೆ ಅದು ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಈ ಆರ್ಟಲ್ಲಿ ಹೇಗೆ ಅಂತಂದರೆ ಅದನ್ನು ಕವರಪ್ ಮಾಡಿಕೊಂಡು ಮುಂದುವರಿಯೋದೇ ಒಂಥರ. ಒಂದೊಂದು ಸಲ ಸುಮಾರು ಕಡೆ ಸ್ಮಡ್ಜ್ ಆಯಿತು. ಅದನ್ನು ನಾನು ಆಲ್ಮೋಸ್ಟು ಲೆಮನ್ ವೈಪನ್ನೇ ಯೂಸ್ ಮಾಡ್ತೀನಿ. ಅದು ಆಲ್ಮೋಸ್ಟು ಮುಗೀತಾ ಬಂತು. ಲಾಸ್ಟ್ ವೈಪೇನೋ ಥರ ತಗೋಬೇಕು. ಯಾಕೆ ಅಂತಂದರೆ ಯಾವಾಗ ಏನು ಮಾಡ್ತೀವಿ ಅನ್ನೋದು ಗೊತ್ತಿರಲ್ವಲ್ಲ, ಮಿಸ್ಟೇಕ್ಗಳು ಆಗಬಹುದು. ನೋಡಿ, ಇದನ್ನೆಲ್ಲ ನಾನು ನೋಡ್ಕೋತಾ ಇದ್ದೆ ಆಲ್ಮೋಸ್ಟು. ಆಮೇಲೆ ಒಂದೊಂದು ಸಲ ಮಾಡ್ತಾ ಓವರ್ ಕಾನ್ಫಿಡೆಂಟ್ ಆಗ್ತೀವೋ ಏನೋ, ಅಥವಾ ನಾವು ಮಾಡೋದ್ರಲ್ಲಿ ತುಂಬ ಎಂಗ್ರಾಸ್ ಆಗೋಗ್ಬೋದು, ಮುಳುಗೋಗ್ಬೋದು. ಆಗ ಅದನ್ನು ನೋಡ್ಕೊಳ್ಳಲ್ಲ ಏನು ಮಾಡ್ತಿದ್ದೀವಿ ಅಂತ. ಹಾಗೆ ಕೆಲವು ಕಡೆ ವಿಡಿಯೋ ಕವರಪ್ಪಲ್ಲಿ ವಿಡಿಯೋ ಇದು ಮಾಡುವಾಗ ಏನಾಗಿದೆ, ಅದು ಔಟ್ ಆಫ್ ಸೈಟ್ ಆಗೋಗಿದೆ ಒಂದೊಂದು ಸಲ. ಅದು ನನಗೆ ಗೊತ್ತೇ ಇಲ್ಲ, ನೋಡೂ ಇಲ್ಲ ಅನ್ಸುತ್ತೆ ನಾನು ಅದನ್ನು. ಆಮೇಲೆ ಯಾವಾಗಲೂ ನೋಡಿದಾಗ ಅದು ನಂಗೆ ನೋಡಿರೋದನ್ನ ಯಾವಾಗ ಅಂತಂದರೆ ಎಡಿಟ್ ಮಾಡುವಾಗಲೇ ನೋಡಿದ್ದು. ಆಗ ಅಯ್ಯೋ ಅಂತ ಇದಾಯಿತು. ಆದರೆ ಆಗೋಗಿದೆಯಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಇದು ಮಾಡಿದ್ರು. ಮಕ್ಕಳಿಗೂ ಇದು ತುಂಬಾ ಇಷ್ಟ ಆಯಿತು ಡಿಸೈನು. ಆಮೇಲೆ ಹೇಳಿದ್ರು, ಅವರೇ ಸಜೆಸ್ಟ್ ಮಾಡಿದ್ರು ನನಗೆ, ಈ ಥರ ಎಲ್ಲ ಹೀಗೆ ಮಾಡು ಇನ್ನು ಮುಂದಕ್ಕೆ ಅಂತ. ಆಮೇಲೆ ಒಳ್ಳೆ ಸಜೆಷನ್ನು ಅಂದ್ಕೊಂಡು ಇದು ಮಾಡಿದೆ. ನೋಡಿ, ಇದಕ್ಕೇ ಮಕ್ಕಳೇನಂತ ಹೇಳಿದ್ರು ಅಂದರೆ, ಮಮ್ಮ ಇದು ಸ್ಪುಷಸ್ನ ಹಾಗೇ ಡಿಕ್ರೀಸಿಂಗಾಗಿ ಕಡಿಮೆ ಮಾಡ್ತಾ ಬರಬೇಕಾಗಿತ್ತು. ಆಗ ಅದು ಒಂಥರ ಪಾಪ್ಔಟ್ ಹೊಡೆಯೋ ಥರ ಇರ್ತಿತ್ತು, ಅದು ಚೆನ್ನಾಗಿ ಕಾಣೋದು ಅಂತ ಹೇಳಿದ್ರು. ಆಮೇಲೆ ಅದು ಸರಿಯೇ ಅಂತ ಅನ್ನಿಸ್ತು. ಆಮೇಲೆ ಮುಂದೆ ಯಾವಾಗಲಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಇದಾಯಿತು. ಆಮೇಲೆ ಈಗ ಏನಾಗುತ್ತೆ ಅಂತಂದರೆ, ನಾವು ಯಾವುದೇ ಆರ್ಟ್ ಮಾಡುವಾಗ ಏನೇ ಮಾಡುವಾಗ ಮಾಡ್ತಾ ಹೋದರೆ ನಮಗೇ ಐಡಿಯಾಗಳು ಬರುತ್ತೆ. ನೋಡಿ, ಇದು ಈ ಥರ ಈ ಸ್ವಿಷಸಲ್ಲಿ ಒಂದು ಸ್ವಿಷಸ್ ನೋಡಿಕೊಂಡ್ರೆ ಸಾಕು, ಒಂಥರ ಇದು ಆಮೇಲೆ ಮಾಡ್ತಾ ಅದು ನಾವೇ ಒಂದು ಸ್ವಲ್ಪ ವೇರಿಯೇಷನ್ಗಳು ಮಾಡಿಕೊಂಡು ಬೇರೆ ಬೇರೆ ಥರ ಮಾಡ್ಕೋಬೋದು. ಆಗ ಏನು ತೊಂದರೆ ಆಗಲ್ಲ, ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಅದಕ್ಕೆ. ಇದಕ್ಕೆ ನಾನು ಇದು ಮಧ್ಯದನ್ನು ಶುರು ಮಾಡೋದಕ್ಕೆ ಒಂದು 4-5 ಥರ ವೆರೈಟಿ ನೋಡಿದೆ ನಾನು ಪ್ರಾಕ್ಟೀಸ್ ಮಾಡಿ ಫಸ್ಟು. ಯಾಕೆಂದರೆ ಒಂದೇ ಸಲ ವೀಡಿಯೋಗೆ ಬರೋದಕ್ಕಾಗಲ್ಲ ಅಲ್ವಾ, ಹೊಸದೇನೋ ಮಾಡ್ತಿದ್ದೀವಿ ಅಂತ ಅಂದಾಗ.
ಇದು ನನಗೆ ಏನೋ ಒಂಥರ ಇಷ್ಟು ಖುಷಿ ಆಯಿತು ಇದು ನೋಡಿದ ತಕ್ಷಣ. ಆಮೇಲೂ ಒಂಥರ ನನಗೆ ಚೆನ್ನಾಗೂ ಅನ್ನಿಸ್ತು ಗ್ರೇಡಿಯಂಟ್ ಮೂಲಕ ಹೋಗಿರೋದ್ರಿಂದ. ಇನ್ನೊಂದು ಸಲ ಇನ್ಯಾವಾಗಲಾದರೂ ಇನ್ಯಾವುದೋ ಡಿಸೈನಿಗೆ ಮಾಡೋದಕ್ಕೆ ನೋಡ್ತೀನಿ ಇದನ್ನು ಹೇಗೆ ಅಂತಂದರು. ಆಮೇಲೂ ಇದು ಫಸ್ಟೆಲ್ಲ ಈ ಥರ ಈ ಸ್ವಿಷಸ್ ಲೀಫ್ ಥರದನ್ನು ಮಾಡುವಾಗ ಎಲೆ ಥರದನ್ನು ಅಯ್ಯೋ ತುಂಬ ಟೈಮ್ ತೊಗೊಳುತ್ತೆ, ಅಯ್ಯೋ ಬೇಜಾರು ಅಂತಿದೆ. ಆದರೆ ಏನೋ ಈ ಸಲ ಅಂತೂ ಒಂಥರ ಎಕ್ಸೈಟಿಂಗ್ ಹಾಗೆ ಮಾಡಿಕೊಂಡೆ, ಬೇಗನೆ ಮಾಡಿಕೊಂಡೆ. ಇದನ್ನು ಏನು ಹೆಚ್ಚಿಗೆ ದಿನ ಏನು ತೊಗೊಳ್ಳಿಲ್ಲ, ನೆನ್ನೆ ಶುರು ಮಾಡಿದೆ ಅನಿಸುತ್ತೆ, ಆಗಲೇ ನಾನು ಮುಗಿಸ್ಕೊಂಡೆ ನೋಡಿ. ಇದು ಆಮೇಲೆ ಈ ಸೆಕೆಂಡ್ ಲೀಫ್ ಪ್ಯಾಟರ್ನ್ಗೆ ನಾನು ಒಂದು ಡಿಸೈನ್ ಅದು ವೀಡಿಯೋದಲ್ಲಿ ನೀವು ಎನ್ಲಾರ್ಜ್ ಮಾಡಿ ನೋಡಿದಾಗಲೇ ಚೆನ್ನಾಗಿ ಗೊತ್ತಾಗುತ್ತೆ. ಅದರಲ್ಲೂ ಎಲ್ಲದನ್ನು ಒಂದೇ ಥರ ಮಾಡ್ಕೊಂಡಿಲ್ಲ, 4 ಕಲರ್ ಅಂದರೆ ಒಂದು ಪಿಂಕಿಂದ ಶುರು ಮಾಡ್ಕೋತೀನಿ ಫಸ್ಟು. ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಬೈ, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.